ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರೂಬಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ. ಆ್ಯಂಡ್ ಕಟೇರಮ್ಮ ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡು ಆ್ಯಂಡ್ ತುಂಬ ದಿವಸದಿಂದ ಎಲ್ಲೂ ಹೋಗೇ ಇರಲಿಲ್ಲ ಹೊರಗಡೆ. ಸೊ ಖುಷಿಗೋಸ್ಕರ ಆದರೂ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಫೈನಲಿ ದೇವಸ್ಥಾನನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಖುಷಿ ಕೂಡ ಎಂಜಾಯ್ ಮಾಡ್ತಿದ್ಲು. ಸೊ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಹೊಸಕೋಟೆ ಮತ್ತು ಕಂಬಳಿಪುರ ಮಧ್ಯದಲ್ಲಿ ಸೈಡ್ಸಲ್ಲೆಲ್ಲ ಹೊಲಗಳಿದ್ದಾವೆ. ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ನೋಡೋದಕ್ಕೆ. ವಿತ್ ದಟ್ ಕ್ಲೌಡಿ ಕ್ಲೌಡಿ ಆಗಿತ್ತು ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಹಾಗೆ ಹೀಗೆ ಹಿಂಗೋ 11:30 ಆ ಟೈಮ್ಗೆ ನಾವು ದೇವಸ್ಥಾನದಲ್ಲಿ ರೀಚ್ ಆದ್ವಿ. ಅಷ್ಟೊತ್ತಿಗೆ ರೀಚ್ ಆದ್ವಿ. ಜನ ಕಮ್ಮಿ ಆಗಿರ್ತಾರೆ ಸಂಡೇ ಅಂತ ಅಂದ್ಕೊಂಡ್ವಿ. ಅದರಲ್ಲೂ ನಾವು ಬರೀ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದು. ಏನು ಪೂಜೆ ಮಾಡ್ಸೋಕ್ಕೆಲ್ಲ ಜನ ಇರಲ್ಲ ಅಂತ ಅಂದ್ಕೊಂಡ್ರೆ ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಚೇಂಜ್. ದರ್ಶನಕ್ಕೆ ಕೂಡ ಜಸ್ಟ್ ದೇವರನ್ನ ದರ್ಶನ ಮಾಡ್ಕೊಂಡು ಬರೋಕ್ಕೆ ಕೂಡ ಹೆವಿ ಜನ ಇದ್ದರು. ನಾವು ಗೇಟ್ ಹತ್ರ ಹೋಗೋವರೆಗೂ ಜನ ಇಲ್ಲ ಅಂತ ಅಂದ್ಕೊಂಡೇ ಹೋಗಿದ್ದು. ಗೇಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಜನ ಇದ್ದಾರೆ ದರ್ಶನಕ್ಕೆ ಕೂಡ ಅಂತ. ಎಲ್ಲ ಬರೀ ಕಾಯಿ ಕಟ್ಟೋಕ್ಕೆ ಮಾತ್ರ ಜನ ತುಂಬ ಇರ್ತಾರೆ, ದರ್ಶನಕ್ಕೆಲ್ಲ ಜನ ಇರಲ್ಲ. ಹಾಗೆ ಹೋಗಿ ಬೇಗ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತಲೇ ಅಂದ್ಕೊಂಡು ಹೋದ್ವಿ. ಬಟ್ ತುಂಬ ಜನ ಇದ್ದರು. ಖುಷಿ ಅಂತೂ ಪಾಪ ತುಂಬಾ ಸುಸ್ತಾಗಿಬಿಟ್ಟಿದ್ಲು ನಿಂತ್ಕೊಂಡು ಆ ದೊಡ್ಡ ಲೈನಲ್ಲಿ. ಅದು ನಿಂತ್ಕೊಂಡೆ ತುಂಬ ದೊಡ್ಡ ಕ್ಯೂ ಇತ್ತು ನಿಂತ್ಕೊಂಡು ದರ್ಶನದ್ದು ಕ್ಯೂ ಕೂಡ. ಅದರಲ್ಲಿ ಕೂಡ ಸ್ಪೆಷಲ್ ದರ್ಶನದ್ದು 500, ಫ್ರೀ ದರ್ಶನ ಸಪ್ರೇಟ್ ಅಂತ. ನಾವು ಫ್ರೀ ದರ್ಶನದಲ್ಲೇ ನಿಂತ್ಕೊಂಡಿದ್ವಿ, ಫ್ರೀ ದರ್ಶನ ಲೈನಲ್ಲಿ. ಆದರೂ ಕೂಡ ತುಂಬ ಜನ ಇದ್ದರು. ಹಾಗೆ ಹೀಗೆ ರಶಲ್ಲಿ ಹೇಗೋ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಪೂಜೆ ಕೊಟ್ವಿ. ಆ ಪೂಜೆ ಕೊಟ್ಟರೂ ಕೂಡ ಬೇಗ ಪೂಜೆ ಆಗೇ ಇಲ್ಲ. ನಮಗೆ ತುಂಬ ಲೇಟ್ ಆಯಿತು ಜನ ಇರೋದ್ರಿಂದ. ಅಷ್ಟು ರಶಲ್ಲಿ ಪಾಪ ಖುಷಿ ತುಂಬಾ ಹತ್ಕೊಂಡು ಹೋಗೋಣ ಆಚೆ ಸೆಕೆ ಅಂತ ಹೇಳ್ಬಿಟ್ಟು ಫೈನಲಿ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಅವಳ ಮುಖ ನೋಡಿ ಅವಳ ಹೇರ್ ಸ್ಟೈಲೆಲ್ಲ ಹಾಳಾಗಿಬಿಟ್ಟಿತ್ತು. ಸ್ವಲ್ಪ ಆಚೆ ಬಂದಮೇಲೆ ಅಲ್ಲೆಲ್ಲ ಇವ್ರಿಗೆ ಮಕ್ಳಿಗಂತಲೇ ಅಟ್ರ್ಯಾಕ್ಟ್ ಆಗೋದಕ್ಕೆ ಅಂತಾರೆ ಆಟ ಆಡೋ ಇದೆಲ್ಲ ಇಟ್ಟಿತ್ತು. ಫೈನಲಿ ಆಟ ಮಾಡಿದ್ಲು, ನಾನು ಇದು ಆಡಬೇಕು ಅಂತ. ಆ ಕಡೆ ಆಡಿಸಿ ಮನೆಗೆ ಹೊರಟ್ವಿ. ಈ ಖುಷಿ ನಮ್ಮ ಖುಷಿ ಹೇಗೆ ಅಂದರೆ ಈ ಥರ ಎಲ್ಲ ಆಟ ಆಡೋದು ಎಷ್ಟೇ ಸಲ ಆಟ ಆಡಿದ್ರು ಮತ್ತೆ ಆಟ ಆಡಬೇಕು ಅಂತಲೇ ಇರ್ತಾಳೆ. ಫೈನಲಿ ಆಟ ಆಡಿದ್ದಾಯಿತು. ಹಾಗೆ ಮನೆಗೆ ಹೊರಟ್ವಿ. ಊಟ ಮಾಡಿರಲಿಲ್ಲ, ನಾವು ಬರೀ ಉಪವಾಸನೇ ಹೋಗಿದ್ವಿ. ಮತ್ತು ನಾನು ಪಲಾವ್ ಮಾಡಿದ್ದೆ, ಪಲಾವ್ನ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲೆಲ್ಲಾದರೂ ತಿನ್ನೋಣ ಅಂತ. ತಿಂದ್ಕೊಂಡು ನೋಡುವಾಗ ಕೆರೆಯಲ್ಲಿ ನೀರು ತುಂಬಿತ್ತು. ಹೊಸಕೋಟೆ ಕೆರೆ ಅದು. ನಾನು ಫಸ್ಟೆಲ್ಲ ಹೋಗುವಾಗ ಅದರಲ್ಲಿ ಅಷ್ಟು ನೀರು ಇರಲಿಲ್ಲ. ಈಗ ಫುಲ್ ಆಗಿದೆ. ಮೇ ಬಿ ತುಂಬ ಮಳೆ ಬಂದು ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸಂಡೇ ಟ್ರಾಫಿಕ್ ಇರಲ್ಲ ಅಂತ ನಾವು ಅಂದ್ಕೊಂಡ್ವಿ. ಹೆವಿ ಟ್ರಾಫಿಕ್ ಇತ್ತು. ಮತ್ತು ಬರ್ತಾ IBM ಒಳಗಡೆಯಿಂದನೇ ಬಂದ್ವಿ. ಫುಲ್ ಖಾಲಿ. ನಾವು ವೀಕ್ ಡೇಸಲ್ಲಿ ಹೋದರೆ ಈ IBMಲ್ಲಿ ಇಷ್ಟು ಹೆವಿ ವೆಹಿಕಲ್ಸ್ ಇರುತ್ತೆ. ಈಗ ಸಂಡೇ ಇರೋದ್ರಿಂದ ಖಾಲಿಯಾಗಿತ್ತು. ನೋಡೋಕ್ಕೆ ಪೀಸ್ಫುಲ್ ಆಗಿತ್ತು ರಸ್ತೆ ಮಾತ್ರ. ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.